ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟ ಮನೆ ಅಡುಗೆ. ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಟೀನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಟೀ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನೋಡೋಣ. ಸೀಬೆ ಎಲೆ ಟೀನ ಮಾಡೋಣ ಇವತ್ತು. ಸೀಬೆ ಎಲೆ ಟೀಯಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ಗಳನ್ನ ನಾವು ಪಡ್ಕೋಬೋದು. ಅದು ಅಲ್ಲದೆ ಶುಗರ್ ಕಂಟ್ರೋಲ್ನ ಮಾಡುತ್ತೆ, ಹೃದಯದ ಆರೋಗ್ಯವನ್ನು ವೃದ್ಧಿಸುತ್ತೆ, ಮೆದುಳಿಗೂ ಕೂಡ ತುಂಬ ಒಳ್ಳೆಯದು, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಕರುಳು ವ್ಯವಸ್ಥೆಯ ತೊಂದರೆಗಳೇನಾದರೂ ಇದ್ದರೆ ಅದನ್ನು ಕೂಡ ಏನು ಮಾಡುತ್ತೆ, ಈ ಸೀಬೆ ಎಲೆ ಸರಿ ಮಾಡುತ್ತೆ. ಗಾಢ ನಿದ್ದೆ ಆವರಿಸಲು ಸಹಾಯ ಮಾಡುತ್ತೆ. ಕೆಲವ್ರಿಗೆ ನಿದ್ದೆ ಬರಲ್ಲ, ಈ ರೀತಿ ಟೀ ಮಾಡ್ಕೊಂಡು ಕುಡೀರಿ, ತುಂಬ ನಿದ್ದೆ ಚೆನ್ನಾಗಿ ಬರುತ್ತೆ. ಮತ್ತು ಹಲ್ಲು ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಕೂದಲು ಕೂದಲು ಉದುರುತ್ತಾನೆ ಇರುತ್ತೆ ಅಲ್ವಾ, ಇದನ್ನು ಈ ರೀತಿ ಟೀನ ಮಾಡಿಕೊಂಡು ಅದನ್ನು ಆರಿಸಿ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ತ್ವಚೆಯ ಕಾಂತಿನೂ ಕೂಡ ಹೆಚ್ಚು ಮಾಡುತ್ತೆ. ಮೊಡವೆಗಳು ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಕೂಡ ತಗ್ಗಿಸುತ್ತೆ. ಮತ್ತು ಶೀತ ಕೆಮ್ಮು ಕೋಲ್ಡ್ ಇದ್ದಾಗ, ಕೋಲ್ಡ್ ಆಗ್ಬಿಟ್ರಂತೂ ಮಕ್ಕಳು ಕೋಲ್ಡ್ ಆದರೂ ಕೂಡ ಇದನ್ನು ಕುಡಿಸ್ಬೋದು. ಶೀತ ಕೆಮ್ಮು ನಿವಾರಿಸುತ್ತೆ. ತೂಕ ಇಳಿಕೆಗೆ ಇದು ಸಹಾಯವನ್ನು ಮಾಡುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಈ ಸೀಬೆ ಎಲೆಯಿಂದ ತುಂಬ ಉಪಯೋಗಗಳನ್ನ ನಾವು ಪಡ್ಕೋಬೋದು. ಮತ್ತು ಇದು ಕೆಟ್ಟ ಕೊಲೆಸ್ಟ್ರಾಲ್ಗಳೇನಾದರೂ ಇದ್ದರೆ ಅದನ್ನು ಕೂಡ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಈ ಅತಿಸಾರಕ್ಕೆ ಇದು ಮನೆಮದ್ದು ಅಂತಲೇ ಹೇಳ್ಬೋದು. ಈ ಸೀಬೆ ಎಲೆ ಟೀ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಖಂಡಿತ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಶುಗರ್ ಕಂಟ್ರೋಲ್ಗೆ ಈ ರೀತಿ ಟೀನ ಮಾಡ್ಕೊಂಡು ಕುಡೀರಿ, ನಿಜವಾಗ್ಲೂ ನೀವೇ ಹೇಳ್ತೀರಾ ಶುಗರ್ ಕಂಟ್ರೋಲ್ ಆಗಿದೆ ಅಂತ. ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೀಬೆ ಎಲೆಗಳನ್ನ ಈ ರೀತಿ ವಾಶ್ ಮಾಡಿ ಇಟ್ಕೊಬೇಕು. ನೋಡಿ, ಈ ರೀತಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಜಜ್ಕೊಬೇಕು. ಈ ರೀತಿ ಇಷ್ಟು ಜಜ್ಕೊಂಡ್ರೆ ಸಾಕಾಗುತ್ತೆ, ಏಕೆಂದರೆ ರಸ ಚೆನ್ನಾಗಿ ಬಿಡುತ್ತೆ ಅಂತ ಈ ರೀತಿ ಜಜ್ಕೊಂಡಿರೋದು. ಸ್ವಲ್ಪ ಈ ರೀತಿ ಜಜ್ಕೊಂಡು ಇಟ್ಕೊಂಡಿರಬೇಕು. ಈಗ ನಾವು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಈಗ ನಾವು ಒಂದು ಪಾತ್ರೆನ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್, ಈ ಲೋಟದಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು 1 ಗ್ಲಾಸ್ ನೀರು ಹಾಕಿದ್ರೆ ಅದು ಅರ್ಧ ಗ್ಲಾಸ್ ನಮ್ಗೆ ಸಿಗುತ್ತೆ. ನಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನಾವು ಜಾಸ್ತಿ ಕ್ವಾಂಟಿಟಿಲೂ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಈಗ ನೀರು ಕಾದ್ಮೇಲೆ ಸೀಬೆ ಎಲೆಗಳನ್ನ ಈ ರೀತಿ ಕುಟ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಸೀಬೆ ಎಲೆಗಳನ್ನ ನಾವು ನೀರೊಳಗಡೆ ಹಾಕ್ಕೊಬೇಕಾಗುತ್ತೆ. ನೋಡಿ, ಅದು ಚೆನ್ನಾಗೆ ಈ ರೀತಿ ಕುದಿಬೇಕು. ಒಂದು 15 ನಿಮಿಷನಾದರೂ ಈ ರೀತಿ ನೀರಲ್ಲಿ ಕುದಿದ್ರೆ ಅದ್ರ ರಸ ಎಲ್ಲ ನೀರಿನಲ್ಲಿ ಬಿಡುತ್ತೆ. ಅಲ್ಲಿವರೆಗೂ ನಾವು ನೀರಿನಲ್ಲಿ ಕುದಿಸ್ಕೊಬೇಕಾಗುತ್ತೆ. ಈ ರೀತಿ ಕುದಿಸ್ಕೊಂಡ್ರೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಚೆನ್ನಾಗೆ ಕುದೀತಾ ಇದೆ. ಈ ಟೈಮಲ್ಲೇ ನೀವು ಸ್ವಲ್ಪ ಏಲಕ್ಕಿ ಪೌಡರ್ನು ಕೂಡ ಹಾಕೋಬೋದು, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿದ್ರೆ ಅದು ಚೆನ್ನಾಗಿ ರಸ ಬಿಡುತ್ತೆ. ರಸ ಬಿಟ್ಟರೆ ಆ ನೀರು ಕಲರೇ ಚೇಂಜ್ ಆಗ್ತಾ ಹೋಗುತ್ತೆ. ಈ ರೀತಿ ಚೆನ್ನಾಗೆ ಕುದಿಸ್ಕೊಳ್ಳಿ. ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲೇ ಕುಡಿದ್ರೆ ತುಂಬ ಬೆನಿಫಿಟ್ಸು ಇರುತ್ತೆ. ನೋಡಿ, ಕುದ್ದಿದೆ. ಇದನ್ನು ನಾವು ಸೋಸ್ಕೊಳ್ಳೋಣ. ಈ ಶೀತ ಕೆಮ್ಮು ಇದ್ದರೆ ಬಿಸಿ ಇದ್ದಾಗಲೇ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಈ ರೀತಿ ಸೋಸ್ಕೊಳ್ಳೋಣ. ಎಲ್ಲನೂ ಸೋಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಸೋಸ್ಕೊಂಡಾದಮೇಲೆ ನಮಗೆ ಈ ರೀತಿ ಟೀ ಸಿಗುತ್ತೆ. ನೋಡಿ, ಕಲರು ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಿಮಗೆ ಬೇಕು ಅಂದರೆ ಕಲ್ ಸಕ್ಕರೆ ಇಲ್ಲ ಅಂದರೆ ಬೆಲ್ಲನ ಹಾಕ್ಕೋಬೋದು, ಇಲ್ಲ ಜೇನುತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಹಾಗೆ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಹೀಗೆ ಬಿಸಿ ಬಿಸಿ ಶೀತ ಕೆಮ್ಮು ಇದ್ದಾಗ ಈ ರೀತಿ ಬಿಸಿ ಬಿಸಿ ಆದಂತಹ ಟೀನ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪೌಡರ್ ಹಾಕಿರೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇನೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಏಕೆಂದರೆ ನಾನು ಯಾವುದೋ ವೀಡಿಯೋ ಹಾಕಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.